ಸರ್ ಬಾಸಿಗಿರೋ ಫ್ಯಾನ್ಸ್ ಪಕ್ಕಾ ಪ್ಯೂರ್ ಲೋಕಲ್ ಫ್ಯಾನ್ಸ್ ನಾವು, ಪಕ್ಕಾ ಕಲ್ಟು ಲೋಕಲ್ ಮತ್ತೆ ರಾಯಲ್ ಫ್ಯಾನ್ಸ್. ಲೋಕಲ್ ಅಲ್ಲಿ ಲೋಕಲ್ ರಾಯಲ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್. ಈಗ ಅವ್ರ ಫ್ಯಾನ್ ಏನಕ್ಕೆ ಇಷ್ಟಪಟ್ಟಿದ್ರು ಅಂದ್ರೆ ಒಂದ್ ಪ್ರಾಣಿ ಊಟ ಹಾಕೋದಾಗ್ಲಿ, ಪ್ರಾಣಿ ಪ್ರಿಯರು, ಪರಿಸರನ ಕಾಪಾಡ್ರಿ ಅಂತ ಕೊರೋನಾ ಟೈಮಲ್ಲಿ ಯಾರು ಬರ್ಲಿಲ್ಲ, ಅವರೇ ಬಂದು ಹೇಳಿದ್ದು ಏನು, ಅವ್ರು ಹೇಳಿದ್ರು ಸಿಂಪಲ್ ನೋಡಿ, ಒಂದ್ ಚಿರತೆ ಸಾಕಕ್ ಬರೀ 35,000 ಸಾಕು ಅಂದ್ರು, ಅದೆಷ್ಟು ವರ್ಷಕ್ಕೆ 35,000. ಅವ್ರ ಬಾಯಲ್ಲಿ ಹೇಳಿದ ತಕ್ಷಣನೇ ಮೈಸೂರು ಝೂಗೆ ಎಷ್ಟು ಡೊನೇಷನ್ ಆಯ್ತು ಕೊರೋನಾ ಟೈಮಲ್ಲಿ. ಸರ್ಕಾರನೇ ಮಾಡ್ಬೋದಾಯ್ತಪ್ಪ ಡೊನೇಷನ್ ಎಲ್ಲ, ಆದ್ರೆ ಮಾಡ್ಸಿದ್ಯಾರು ನಮ್ ಬಾಸ್ ಹೇಳಿದ್ರು, ಅವ್ರ ಸೆಲೆಬ್ರಿಟೀಸ್ ತಗೊಂಡಿದ್ದು, ಡೊನೇಟ್ ಮಾಡ್ಕೊಂಡಿದ್ದು, ಅಡಾಪ್ಟ್ ಮಾಡ್ಕೊಂಡು ಇದೆಲ್ಲ ಆಯ್ತು. ಪರಿಸರ ಕಾಪಾಡ್ರಿ ಅನ್ನೋದು ಅವರೇ, ಮತ್ತೆ ಪ್ರಾಣಿಗಳನ್ನೆಲ್ಲ ಕಾಪಾಡ್ಬೇಕು, ದಾನ ಧರ್ಮ ಮಾಡ್ಬೇಕು. ಅದೇ ರಿಯಾಲಿಟಿಗೆ ಜಾಸ್ತಿ ಜನ ಫ್ಯಾನ್ಸ್ ಇರೋದು, ಅಪ್ಪಟ ಫ್ಯಾನ್ಸ್ ಇರೋದು. ಅದಕ್ಕೆ ಫಿಲಮ್ ಬಿಡಿ ನೆಕ್ಸ್ಟ್ ಲೆವೆಲ್, ಅಲ್ಲಿ ಥಿಯೇಟರ್ ಮುಂದೆ ಹೋಯ್ತು ಅಂದ್ರೆ ಅವತ್ತಿನ ಫಸ್ಟ್ ಡೇ ಫಸ್ಟ್ ಶೋ ಏನು ಕೇಳಿಸಲ್ಲ ಅಂತ ಫ್ಯಾನ್ಸ್ ಇದ್ರು. ಅವ್ರ ರಿಯಾಲಿಟಿ ಜೀವನಕ್ಕೆ ಅರ್ಧ ಫ್ಯಾನ್ಸ್ ಇರೋದು ನಾನು ಹೇಳ್ತೀನಿ. ನಾವು ಅವ್ರ ರಿಯಾಲಿಟಿ ನೋಡಿ ನಾನ್ ಫ್ಯಾನ್ ಆಗಿರೋದು, ಫಿಲಮ್ ಸೆಕೆಂಡ್ರಿ. ಅವ್ರು ಏನ್ ಕಷ್ಟ ನಾನು ಹುಟ್ಟಿದಾಗಿಂದ ಅವ್ರ ಫ್ಯಾನ್ಸ್. ನಮ್ಮ ಅಮ್ಮ ಕೂಡ ಒಂದೇ ಹೇಳ್ತಿದ್ದವು, ನೋಡು ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ತಾಯಿನ ಸಾಕಿದ್ರೆ ಇನ್ನೊರ ತರ ಸಾಕ್ಬೇಕು. ಇದೆರಡು ಡೈಲಾಗ್ ಹೇಳಿ ನಮ್ಮ ಅಣ್ಣ ಅಂದ್ರೆ ಬೆಳೆಸಿರೋದು. ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ಅದೇ ಹೇಳೋದು ನಮ್ಮ ಮನೆಯಲ್ಲಿ. ನಮ್ಮಮ್ಮ ಈಗ ನಮ್ಮಮ್ಮನೂ ಅಷ್ಟೇ, ನಮ್ಮ ಡಿ ಬಾಸ್ ಅಭಿಮಾನಿ.